ಇವೆರಡು ಶೃಂಗೇರಿ ಶಾರದಾಂಬ ಸನ್ನಿಧಿಯ ಮುದ್ದಾದ ಹೆಣ್ಣು ಆನೆಗಳು. ಒಬ್ಬಳು ಶ್ರೀಲಕ್ಷ್ಮಿ, ಇನ್ನೊಬ್ಬಳು ಜಯಲಕ್ಷ್ಮಿ. ಶ್ರೀಲಕ್ಷ್ಮಿಗೆ 30 ವರ್ಷ ಆದರೆ ಜಯಲಕ್ಷ್ಮಿಗೆ 40 ವರ್ಷ. ಪ್ರತಿದಿನ ದೇವಸ್ಥಾನದ ಆವರಣಕ್ಕೆ ಬಂದು ಬರುವ ಭಕ್ತರಿಗೆ ಶಾರದಾಂಬೆಯ ಆಶೀರ್ವಾದದೊಂದಿಗೆ ತಮ್ಮಿಬ್ಬರ ಆಶೀರ್ವಾದವನ್ನು ಸಹ ನೀಡಿ ಕಳಿಸುತ್ತವೆ. ಚಿಲ್ಲರೆ ಕಾಸು ಕೊಡಿ, ಆಶೀರ್ವಾದ ಮಾಡ್ತೇನೆ ಅಂತ ತುಂಟ ದೃಷ್ಟಿ ಭಕ್ತರ ಕಡೆ ಬೀರುತ್ತಾ ಆಶೀರ್ವಾದ ಮಾಡುವಾಗ ತಲೆಯ ಮೇಲೆ ಮುಡಿದ ಮಲ್ಲಿಗೆ ಹೂವಿಗೆ ಹಂಬಲಿಸುವ ಆ ತುಂಟ ವರ್ತನೆ ಎಲ್ಲರ ಮನಸ್ಸಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. ತಾಯಿಯ ಸನ್ನಿಧಿಯಲ್ಲಿ ರಥೋತ್ಸವ ಇರಲಿ, ದೀಪೋತ್ಸವ ಇರಲಿ ಅಥವಾ ಇನ್ಯಾವುದೇ ಉತ್ಸವಗಳಿದ್ದರೂ ಸಹ ಈ ಮುದ್ದಾದ ಆನೆಗಳು ತಾಯಿಯ ಸೇವೆಯನ್ನು ಮಾಡುತ್ತಲೇ ಇರುತ್ತವೆ. ಅವುಗಳ ವಾಸಸ್ಥಾನ ಇರುವುದು ತುಂಗಾ ನದಿಯ ಆ ಬದಿಯ ತೀರದಲ್ಲಿ. ನಿರ್ಮಲವಾದ ಮಲೆನಾಡ ಪ್ರಕೃತಿಯ ಶುದ್ಧವಾದ ಗಾಳಿಯೊಂದಿಗೆ ಇವುಗಳ ಬಿಡಾರವಿದೆ. ನಾನು ಗಮನಿಸಿದ್ದು ಒಂದು ಏನಂದರೆ, ದೇವಸ್ಥಾನದಲ್ಲಿ ಎರಡೆರಡು ಆನೆ ಒಟ್ಟಿಗೆ ಬಂದು ಆಶೀರ್ವಾದ ನೀಡುವ ಒಂದು ಜಾಗ ಅಂದರೆ ಅದು ಶೃಂಗೇರಿಯ ಶಾರದಾಂಬ ಸನ್ನಿಧಾನ ಅಂತ ನನ್ನ ಭಾವನೆ. ಬೇರೆ ಎಲ್ಲಾದರೂ ಈ ಥರ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹೀಗೆ ಯೋಚಿಸುವಾಗ ನನಗೆ ಹೊಳೆದಿದ್ದೇನೆಂದರೆ, ನಮ್ಮ ಚಾಮುಂಡಿ ಬೆಟ್ಟದಲ್ಲೂ ಯಾಕೆ ಒಂದು ಆನೆ ಇರಬಾರ್ದು ಅಂತ. ಅಲ್ವಾ? ನೀವೇನು ಹೇಳ್ತೀರಾ?